ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಆಗಸ್ಟ್ 10ರಿಂದ 16ನೇ ತಾರೀಕುವರೆಗೂ ಗ್ರಹಗಳ ಸಂಚಾರ ಮತ್ತು ವಿಶೇಷ ಹಬ್ಬ ಹರಿದಿನಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಇರುತ್ತೆ ಎಂಬುದನ್ನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಜಾತಕ ಪರಿಶೀಲನೆ, ಜಾತಕ ಭರಿಸುವುದು, ಗೃಹ ಪ್ರವೇಶ, ಉಪನಯನ, ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮಾರ್ಗದರ್ಶನ ಬೇಕಾಗಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ವಾಸ್ತು ಸಲಹೆ ಸೂಚನೆಗಳಿಗೆ, ಮನೆ ಅಥವಾ ಆಫೀಸಿಗೆ ಮಾರ್ಗದರ್ಶನ ಬೇಕಾಗಿದ್ದರೂ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ಹಾಗಾದರೆ ಈ ಒಂದು ವಾರ ಸಾಪ್ತಾಹಿಕ ಭವಿಷ್ಯ ಮತ್ತು ಹಬ್ಬ ಹರಿದಿನ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದಾಗಿ ಗ್ರಹಗಳ ಸಂಚಾರವನ್ನು ನಾವು ನೋಡೋದಾದರೆ, ಮೊದಲನೆಯದು ಬರೋದು ಶನಿ ಮಹಾರಾಜರು ಮೀನ ರಾಶಿಯಲ್ಲಿ ವಕ್ರಿಯರಾಗಿದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಇನ್ನು ಕುಜ ಬಂದುಬಿಟ್ಟು ನಿಮಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ತದನಂತರ ನಮಗೆ ಬರೋದು ಗುರು ಮತ್ತು ಬುಧ, ಇವರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ರೀತಿ 10ನೇ ತಾರೀಕು ಇರತಕ್ಕಂತಹ ಗ್ರಹ ಸಂಚಾರ. ಅದೇ ರೀತಿಯಾಗಿ 16ನೇ ತಾರೀಕುವರೆಗೂ ಚಂದ್ರ ಮಾತ್ರ ನಿಮಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿರತಕ್ಕಂತಹ ಚಂದ್ರ 10ನೇ ತಾರೀಕು, 16ನೇ ತಾರೀಕು ಕನ್ಯಾ ರಾಶಿಗೆ ಸಂಚಾರ ಮಾಡುವಂಥವ್ರು ಇರ್ತಾರೆ. ಅಂದರೆ 2 ದಿನಕ್ಕೆ 1 ದಿನಕ್ಕೆ ಹೀಗೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಚಂದ್ರ ನಿಮಗೆ ಮೊದಲನೆಯದಾಗಿ ಆರಿದ್ರ ಪುನರ್ವಸು ನಕ್ಷತ್ರದಿಂದ ಪ್ರಾರಂಭವಾಗಿ ಕೊನೆಗೆ ಹಸ್ತ ನಕ್ಷತ್ರದಲ್ಲಿ ಈ ಒಂದು ವಾರದ ಒಂದು ಸಂಚಾರವನ್ನು ಕೊನೆಗೊಳಿಸಲಾಗುತ್ತೆ. ಇನ್ನು ಅದೇ ರೀತಿ ಈ ಒಂದು ವಾರ ನಿಮಗೆ ಬುಧಾದಿತ್ಯ ಯೋಗ ಕೂಡಿ ಬರ್ತಾ ಇದೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇರೋದರಿಂದ ಈ ಒಂದು ಬುಧಾದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರ್ತಾ ಇದೆ. ಸೊ ಆ ಒಂದು ಬುಧಾದಿತ್ಯ ಯೋಗ ಯಾವ ರಾಶಿಗಳಿಗೆ ಅನುಕೂಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಹಬ್ಬಗಳು, ವಿಶೇಷ ದಿನಗಳು ಅಂತ ನೋಡೋದಾದರೆ, ಇಲ್ಲಿ 10ನೇ ತಾರೀಕು ನಿಮಗೆ ಶ್ರಾವಣ ಸೋಮವಾರ ಇದೆ, ಪ್ರದೋಷ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬ ವಿಶೇಷ ದಿನ. ಇನ್ನು 11ನೇ ತಾರೀಕು ಮಂಗಳವಾರ ಮಾಸಿಕ ಶಿವರಾತ್ರಿ ಇದೆ. ಆಷಾಢ ಮಂಗಳವಾರ ತುಂಬ ವಿಶೇಷ ಇದೆ ಅಂತಲೂ ಹೇಳ್ಬೋದು. ಇನ್ನು ಬುಧವಾರ 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ. ಸೊ ಇದು ಕೂಡ ತುಂಬ ಬಲಿಷ್ಠವಾಗಿರತಕ್ಕಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿನ ನಿಮಗೆ ಸರ್ಪದೋಷ ಆಗಿರಲಿ, ಪಿತೃದೋಷ ಆಗಿರಲಿ, ಶನಿ ದೋಷ ಆಗಿರಲಿ, ರಾಹು ಕೇತುವಿನ ದೋಷ ಆಗಿರಲಿ, ಅಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಈ ದಿನ ಜಪ ತಪಗಳು ದಾನಗಳು ಮಾಡಿದ್ದೇ ಆದಲ್ಲಿ ನಿಮಗೆ ಅದರ ಒಂದು ಪ್ರಭಾವ ಅಥವಾ ಆ ಒಂದು ದೋಷದ ಒಂದು ಪ್ರಭಾವ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಶನಿವಾರ ದಿನ 15ನೇ ತಾರೀಕು ನಮ್ಮ ಸ್ವಾತಂತ್ರ್ಯವಾದ ದಿನ. ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಇನ್ನು 16ನೇ ತಾರೀಕು ನಾಗರ ಚೌತಿ ಇದೆ. ಸೊ ಇದಿಷ್ಟು ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಹಬ್ಬ ಹರಿದಿನ ಮತ್ತು ಗ್ರಹಗಳ ಸಂಚಾರ. ಈ ಒಂದು ಸಂಚಾರಗನುಗುಣವಾಗಿ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಫಲಗಳು ಸಿಗುವುದು ಮತ್ತು ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 3ನೇ ರಾಶಿ
ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು, ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ಒಂದು ಅವಕಾಶಗಳು ತುಂಬ ಬರ್ತಾ ಇದೆ. ಅವಕಾಶಗಳಂದರೆ ಹೇಗಂದರೆ, ನಿಮಗೆ ಕುಟುಂಬದ ಒಂದು ನಿರ್ವಹಣೆ ಅವಕಾಶ, ಕೆಲಸದಲ್ಲಿ ಇರತಕ್ಕಂತಹ ಅವಕಾಶಗಳು ಜಾಸ್ತಿ ಆಗುವಂಥದ್ದು, ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದರೆ ಓದುವಂತಹ ಒಂದು ಇಷ್ಟು ಅವಕಾಶಗಳು, ಅಂದರೆ ಆ ಒಂದು ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಅಥವಾ ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಅಂದರೆ ಅವಕಾಶ ಅಲ್ಲ, ಅದು ಅಪಾರ್ಚುನಿಟೀಸ್ ಅಂತೀವಲ್ಲ, ಅದು ತುಂಬ ಸಿಗುವಂಥದ್ದು ಆಗುತ್ತೆ ಈ ವಾರ. ಆಮೇಲೆ ಕೆಲವೊಂದಿಷ್ಟು ಯೋಗಗಳಿದೆ, ಈ ಬುಧಾದಿತ್ಯ ಯೋಗ ಅಂತೀವಿ. ಸೊ ಅದು ಕೂಡ ಎಲ್ಲವೂ ಈ ಒಂದು ವಾರದಲ್ಲಿದೆ. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ಅವಕಾಶಗಳು ಅಂತ ಬಂದಾಗ, ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದು ಅವಕಾಶಗಳು ಸಿಗುತ್ತೆ. ಅಂದರೆ ರೆಸ್ಪಾನ್ಸಿಬಿಲಿಟಿ, ಫಾರ್ಮಾಲಿಟಿ, ಮತ್ತು ಏನಂತೀರ, ನಿಮ್ಮದೇ ಆದಂಥ ಕೆಲವು ವಿಚಾರಗಳು ಎಲ್ಲವೂ ನಿಮ್ಮ ಒಂದು ಪಾಸಿಟಿವ್ ಶಕ್ತಿ ಕೊಡುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ಕೆಲವು ಗ್ರಹಗಳ ಅನುಕೂಲತೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ. ಅದರಲ್ಲೂ ನಿಮಗೆ ಸೂರ್ಯ, ಗುರು ಒಟ್ಟಿಗೆ, ಮತ್ತು ಅದರ ಜೊತೆಗೆ ಬುಧ, ಅಂದರೆ ಇಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ ಇಬ್ಬರು, 3 ಜನ. ಇಲ್ಲಿ ಗುರು, ಬುಧ, ರವಿ. ಗುರು, ಬುಧ, ರವಿ. ಇಲ್ಲಿ ಬುಧಾದಿತ್ಯ ಯೋಗ ಒಂದು, ಗುರು 2ನೇ ಸ್ಥಾನದಲ್ಲಿ ಇರೋದ್ರಿಂದ, ಅಂದರೆ ತಾಯಿಯಿಂದ 2ನೇ ಸ್ಥಾನ ಸ್ವಲ್ಪ ತಾಯಿಗೆ ಪ್ರಾಶಸ್ತ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ತಾಯಿ ಕಡೆಗೆ, ಅಂದರೆ ತಾಯಿಯ ಸಂಬಂಧ ಆಗಿರ್ಬೋದು, ತಾಯಿಯಿಂದ ಅನುಕೂಲತೆಗಳಾಗಿರ್ಬೋದು, ಅಥವಾ ತಾಯಿಯ ತಂದೆ ತಾಯಿಯ ಬಳಗ ಆಗಿರ್ಬೋದು, ಅಂದರೆ ಮಾವ, ಅದು ಏನಂತೀರ, ಸೋದರ ಮಾವ ಅಂತ ಕಳಿಬೋದು, ಏನೋ ನಿಮ್ಮದೇ ಆದಂಥ ಒಂದಿಷ್ಟು ವಿಚಾರಗಳು. ಏಕೆಂದರೆ ಇಲ್ಲಿ ಸಂಬಂಧಗಳಂದರೆ ಬೇರೆ ಬೇರೆ ರೀತಿಯಲ್ಲೂ ಬರುತ್ತೆ. ಸೊ ಆವಾಗ ಗುರುಗಳೇ ನೀವು ಹೀಗೆ ಹೇಳಿದ್ರಿ, ಅದು ಹೀಗೆ ಅಂತ ಬೇಡ. ಸೊ ನಾವು ಹೇಳ್ತಾ ಇರೋದು ತಾಯಿಯ ಸಂಬಂಧದಿಂದ ನಿಮಗೆ ಅನುಕೂಲ ಇದೆ. ಅಲ್ಲಿ ಅವರು, ಅಂದರೆ ತಾಯಿ, ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಅಥವಾ ಅವರು ದೊಡ್ಡಪ್ಪ, ಚಿಕ್ಕಪ್ಪ, ಒಟ್ಟು ಯಾರೋ ತಾಯಿಯ ಸಂಬಂಧಿಕರು ಯಾರಿದ್ದಾರೋ ಅವರಿಂದ ನಿಮಗೆ ಈ ಒಂದು ವಾರದಲ್ಲಿ ಅನುಕೂಲತೆಗಳು ಇದೆ, ಮತ್ತು ಅವರಿಂದ ಕೆಲವು ಅವಕಾಶಗಳು ಸಿಗುತ್ತೆ. ಈಗ ನಾವು ಎಲ್ಲೋ ಏನೋ ಮಾಡ್ತಾ ಇರ್ತೀವಿ, ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಕೊಡ್ಬೋದು, ಅಥವಾ ಏನಾದರೂ ಕೆಲಸ ಕಾರ್ಯಗಳಿಗೆ ಅವಕಾಶ ಕೊಡ್ಬೋದು, ಅಥವಾ ಯಾವುದಾದ್ರೂ ಕಂಪ್ನಿಗೆ ರೆಕಮೆಂಡೇಶನ್ ಮಾಡ್ಬೋದು. ಅದು ಒಂದು ಅವಕಾಶನೇ ಅಲ್ಲ. ಅಂದರೆ ಅವರ ಒಂದು ಅಂಡರ್ ಇರುತ್ತೆ. ಅಯ್ಯೋ ನಿಮ್ಮ ಮಗನಿಗೆ ಕಳ್ಸಮ್ಮ, ಎಷ್ಟು ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ, ನೀನು ಸ್ವಲ್ಪ ಬುದ್ಧಿವಾದ ಹೇಳು ಅಂತ ಹೇಳೋದಾಗಿರ್ಬೋದು, ಅಥವಾ ನಿನ್ನ ಮಗಳಿಗೆ ಕಳ್ಸಮ್ಮ, ಆಕಿ ನನ್ನ ಮಾತೇ ಕೇಳ್ತಾ ಇಲ್ಲ, ನೀನಾದರೂ ಹೇಳು, ಅವಕಾಶ ಇದೆ, ತಗೊಂಡು ಬಾಳು ಅಂತ ಹೇಳು ಅಂತೇಳಿ, ಅಂದರೆ ಈ ರೀತಿ ನಿಮ್ಮನ್ನು ತಿದ್ದಿಸ್ತಾರೆ. ಅಂದರೆ ತಾಯಿಯ ಕಡೆಯಿಂದ, ತಾಯಿಯ ಸಂಬಂಧದಿಂದ ನಿಮಗೆ ಈ ಒಂದು ವಾರ ತುಂಬ ಅವಕಾಶಗಳಿದೆ. ಇನ್ನು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲೂ ಅವಕಾಶ ಸಿಗುತ್ತೆ. ಬರೀ ತಾಯಿಗೆ ಫೋಕಸ್ ಹಾಕೋದು ಅಂತಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ವಾರದಲ್ಲಿ ನಿಮ್ಮ ರಾಶಿಯಿಂದ ಚಂದ್ರನು 2ನೇ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಚಂದ್ರ, ಗುರು, ಬುಧ ಮತ್ತು ಸೂರ್ಯ, ಈ 4 ಗ್ರಹಗಳು ಇರೋದ್ರಿಂದ ತಾಯಿಗೆ ಜಾಸ್ತಿ ಪ್ರಾಶಸ್ತ್ಯ ಇರುತ್ತೆ. ಅದಕ್ಕಾಗಿ ನಾವು ತಾಯಿಯ ಬಗ್ಗೆ ಈ ವಾರ ಫೋಕಸ್ ಆಗ್ತಾ ಇದ್ದೀವಿ, ಅನ್ಯथा ತಪ್ಪು ಭಾವಿಸಬೇಡಿ. ಅಂದರೆ ತಾಯಿಯಿಂದ ನಿಮ್ಗೆ ಅನುಕೂಲ ಇದೆ. ಬರೀ ತಾಯಿ ತಾಯಿ ಅಂತ ಹೇಳ್ತಾ ಇದ್ರಲ್ಲ ಯಾಕೆ ಗುರುಗಳೇ ಅಂದರೆ, ಅದು ಹಾಗೆ ನಿಮ್ಮ ರಾಶಿಯಿಂದ ಚಂದ್ರ ಮುಂದಿನ ದಿನಗಳಲ್ಲಿ, ಅಂದರೆ ಮಂಗಳವಾರಕ್ಕೆ ಹೊರಟು ಹೋಗ್ತಾ ಇದ್ದಾನೆ, ಅಥವಾ ಅವತ್ತೇ ರಾತ್ರಿ ಚಂದ್ರ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಹಾಗಾಗಿ ಇಲ್ಲಿ ತಾಯಿ ನಿಮ್ಮ ಯೋಗಕ್ಷೇಮ ತುಂಬ ನೋಡ್ಕೊಳ್ಳುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ತಾಯಿ ನಿಮ್ಮ ಎಲ್ಲೋ ಇರ್ತೀರ ನೀವು, ಪಾಪ ಊಟ ಮಾಡಿದೆಯೋ ಇಲ್ಲಂತ ಯೋಗಕ್ಷೇಮ ಆಗಿರ್ಬೋದು, ಅಥವಾ ತಾಯಿ ನಿಮ್ಮ ಎಲ್ಲೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ, ಪುಟ ಹೇಗಿದೆಯಾ, ಯಾಕೋ ಫೋನ್ ಮಾಡ್ತಾ ಇಲ್ಲ, ಏನಾಯಿತು ಅಂತ, ಅವರ ಒಂದು ತಾಯಿ ಮಮತೆ ಅಲ್ಲ, ಪಾಪ ಸುಮ್ಮನೆ ಇರಲಿಕ್ಕಾಗಲ್ಲ. ಹಾಗಾಗಿ ಒಂದು ಯೋಗಕ್ಷೇಮವನ್ನು ಅವರು ವಿಚಾರ ಮಾಡುವಂಥದ್ದಾಗ್ತಾರೆ. ಹಾಗಾಗಿ ತಾಯಿಯ ಬಗ್ಗೆ ನೀವು ಕೂಡ ಅಷ್ಟೇ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿ. ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಕ್ಷಮಿಸಿ, ಅಥವಾ ಅವರ ಒಂದು ಆಶೀರ್ವಾದ ಅಂತ ತಿಳ್ಕೊಳ್ಳಿ. ಆದರೆ ನೀವು ಅವರನ್ನು ಒಂದು ರೀತಿಯಲ್ಲಿ ಅಗೌರವ ಆಗಿರಲಿ ಮುಂತಾದನ್ನು ಮಾಡಬೇಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇರಲಿ, ಈಗ ವಿಷಯಕ್ಕೆ ಬರೋಣ. ಅಂದರೆ ಇಲ್ಲಿ ನಿಮಗೇನಾಗುತ್ತೆ, ತಾಯಿಯಿಂದ ಒಂದಿಷ್ಟು ಅವಕಾಶಗಳೂ ಬರುತ್ತೆ, ಆಶೀರ್ವಾದವೂ ಸಿಗುತ್ತೆ, ಮತ್ತು ತಾಯಿ ಸಂಬಂಧಿಕರಿಂದಲೂ ಅವಕಾಶಗಳು ಸಿಗುತ್ತೆ. ಅದರ ಜೊತೆಗೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ. ಅಂದರೆ ಈ ಒಂದು ವಾರದಲ್ಲಿ ಅವಕಾಶಗಳ ಜೊತೆಗೆ ಫೈನಾನ್ಸು ಕೂಡ ಸ್ಟ್ರಾಂಗ್ ಆಗುವಂಥದ್ದಾಗುತ್ತೆ. ಅಂದರೆ ನಾನಾ ಮೂಲೆಗಳಿಂದ ಅಥವಾ ನಾನಾ ಮೂಲಗಳಿಂದ ಇಲ್ಲಿ ನಿಮಗೆ ಹಣಕಾಸಿನ ಒಂದು ಸ್ಥಿತಿ ಎತ್ತರ ಹಂತಕ್ಕೆ ಬರುವಂಥದ್ದಾಗತ್ತೆ. ಅಂದರೆ ಹೋದ ವಾರದಲ್ಲಿ ಇರ್ತಕ್ಕಂಥ ಆರ್ಥಿಕ ಸ್ಥಿತಿಗೂ ಈ ವಾರದಲ್ಲಿ ಇರ್ತಕ್ಕಂಥ ಆರ್ಥಿಕ ಸ್ಥಿತಿಗೂ
ಸ್ವಲ್ಪ ವ್ಯತ್ಯಾಸ ಕಂಡು ಬರುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ಈ ವಾರ ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ಬದಲಾವಣೆ ಜೊತೆಗೆ ಅವಕಾಶಗಳು ಇರುತ್ತೆ. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಏನೋ ಪ್ರಮೋಷನ್ ಕೊಟ್ಟು ನಿಮ್ಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಆ್ಯಡ್ ಮಾಡಿ ಬ್ರ್ಯಾಂಚಿಗೆ ಹಾಕುವಂಥದ್ದಾಗತ್ತೆ. ಅಥವಾ ಒಂದಿಷ್ಟು ಅವಕಾಶಗಳು ಎತ್ತರಂತಕ್ಕೆ ಹೋಗ್ತಾ ಇರೋದ್ರಿಂದ ನಿಮಗೆ ಪ್ರಮೋಷನ್ ಮಾಡಿ ಕೆಲವು ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿ ಕೆಲವು ಟೀಮ್ ಲೀಡರ್ ಮಾಡುವಂಥದ್ದು ಈ ಒಂದು ವಾರದಲ್ಲಿ ಕಂಡು ಬರುವಂಥದ್ದಾಗುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಅವಕಾಶಗಳು ಅಥವಾ ಏನಂತೀರ ಅಪರ್ಚುನಿಟೀಸ್ ನಿಚ್ಚಳವಾಗಿ ಇದೆ. ಸೊ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಜೊತೆಗೆ ನಿಮ್ಮ ಒಂದು ಹೆಸರಂತೀವಲ್ಲ ಅದು ಎಲ್ಲರ ಬಾಯಲ್ಲಿ ಬರುವಂಥದ್ದಾಗುತ್ತೆ. ಸೊ ಹಾಗಾಗಿ ಅನುಕೂಲತೆಗಳು ತುಂಬ ಇದೆ ಮಿಥುನ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಅಂತಲೇ ಹೇಳೋದು. ಇನ್ನು ವ್ಯಾಪಾರದ ಒಂದು ದೃಷ್ಟಿಗೆ ನೋಡೋದಾದರೆ ವ್ಯಾಪಾರದಲ್ಲೂ ಕೂಡ ಅಷ್ಟೇ ನಿಮ್ಮ ಒಂದು ವ್ಯಾಪಾರ ತುಂಬ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ. ಈ ಸಮಯದಲ್ಲಿ ನಿಮಗೆ ವ್ಯಾಪಾರಕ್ಕೆ ಅನೇಕ ರೀತಿಯ ಸಹಾಯ, ಬಂಧು ಬಳಗ, ಸ್ನೇಹಿತರು ಮತ್ತು ನಿಮ್ಮ ಆತ್ಮೀಯರಿಂದ ಈ ಒಂದು ವಾರ ಅವರ ಒಂದು ಕಾಂಟ್ರಿಬ್ಯೂಷನ್ ಅನ್ಬೋದು ಅಥವಾ ಒಂದು ಸಹಾಯ ಅಂತ ಹೇಳ್ಬೋದು, ವಾಲಂಟಿಯರ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಯಾವುದೋ ಒಟ್ಟಿನಲ್ಲಿ ಅನುಕೂಲ ಮಾತ್ರ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಮತ್ತೆ ಆ್ಯಡ್ ಮಾಡೋದಾದರೆ ಖರ್ಚುಗಳು ಮಾತ್ರ ನಿಮಗೆ ತಡೆಗಟ್ಟಲು ಸಾಧ್ಯ ಇಲ್ಲ. ಆದಾಯ ಬರ್ತಾ ಇರುತ್ತೆ, ಒಂದು ಸ್ವಲ್ಪ ಎಲ್ಲೋ ಸೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಬಟ್ ಬಲವಾದ ಖರ್ಚುಗಳು ಇದೆ ರೀ, ತುಂಬ ಖರ್ಚುಗಳಿದೆ. ಯಾಕೆಂದರೆ ತುಂಬ ಜನರನ್ನು ಮೆಸೇಜ್ ಆಗ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀನಿ, ಗುರುಗಳೇ ಆದಾಯಕ್ಕೇನು ಕೊರತೆ ಇಲ್ಲ, ಬಟ್ ಈ ಖರ್ಚುಗಳನ್ನು ಮಾತ್ರ ನಾನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇದೆ ಗುರುಗಳೇ, ಏನು ಮಾಡಲಿ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಖರ್ಚು ಅಂಥದ್ದು ಕೂಡ ಆ್ಯಡ್ ಆಗ್ತಾ ಇದೆ, ಅದು ಕೂಡ ಬಲಿಷ್ಠವಾಗಿ ಇರುತ್ತೆ. ಉದಾಹರಣೆಗೆ ವಾಹನ, ಸಣ್ಣ ಪುಟ್ಟ ಅಪಘಾತಗಳಿದ್ದರೆ ದೊಡ್ಡ ಖರ್ಚು ಬಂದಿರುತ್ತೆ. ಅದೇನು ಹೇಳ್ತಾರೆ, ಕಾಗೆ ಕೂಡೋಕು ಟೊಂಗೆ ಮರೆಯಕ್ಕೂ ನನಗೆ ಅದು ಯಾವಾಗೋ ಸ್ವಲ್ಪ ಹೇಳಿರ್ತಾನೆ ಸರ್ವಿಸ್ ಮಾಡೋ ಮುಂದೆ, ನೆಕ್ಸ್ಟ್ ಟೈಮ್ ಇದು ರೀಪ್ಲೇಸ್ಮೆಂಟ್ ಮಾಡಬೇಕು, ಇಲ್ಲದಿದ್ದರೆ ಗಾಡಿ ಮೈಲೇಜ್ ಕೊಡಲ್ಲ ಅಂತೇಳಿ. ಬಟ್ ಇದು ಬಡ್ಡಿ ಮಗಂದು ಏನಾಗೋಗ್ಬಿಡುತ್ತೆ, ಎಲ್ಲೋ ಒಂದು ಸರಿಯಾದ ಏಟ್ ಬಿದ್ದು ಅದಕ್ಕೆ ಏನಾಗೋಗ್ಬಿಡುತ್ತೆ, ಅದು ಸ್ವಲ್ಪ ಇದಾಗೋಗ್ಬಿಡುತ್ತೆ, ಏನಂತೀರ ಖರ್ಚುಗಳನ್ನು ಜಾಸ್ತಿ ತಂದು ಕೊಡುವಂಥದ್ದಾಗತ್ತೆ. ಈ ಪದ ಯೂಸ್ ಮಾಡಬಾರ್ದು, ಬಟ್ ಏನಂತೀರ ತಲೆ ತುಂಬ ನಿಮಗೇನಾಗೋಗ್ಬಿಡುತ್ತೆ, ಬೇಜಾರಾಗೋಗ್ಬಿಡುತ್ತೆ. ಅಯ್ಯೋ ಬೇಜಾರು, ಏಕೆಂದರೆ ಆ ಪದ ನಮಗೆ ಅದು ಶೋಭಿತ ಅಲ್ಲ, ಒಪ್ಕೊಳ್ತೀನಿ, ಬಟ್ ನಿಮ್ಗೆ ಆ ಪದ ಹೇಳಿದ್ರೇ ಅರ್ಥ ಆಗುವಂಥದ್ದು ಇರೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇಲ್ಲಿ ಏನಾಗುತ್ತೆ, ಆ ವಾಹನದ ಒಂದಿಷ್ಟು ಖರ್ಚುಗಳು ವಿಪರೀತಿಯಾಗಿರುತ್ತೆ. ಎಲ್ಲೋ ಒಂದು 2,000 ಆಗೋದು 5-6 ಸಾವಿರ ಆದಾಗ ಯಾರಿಗಾದರೂ ಬರ್ಡನೆ. ಅಂದರೆ 3,000 ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಅದು ನೀವು ಸಾಲ ಮತ್ತೆ ಮಾಡುವಂಥದ್ದಾಗತ್ತೆ. ಅದು 2 ವೀಲರ್ ಆಗಿರಲಿ, 4 ವೀಲರ್ ಆಗಿರಲಿ. ಈ ಒಂದು ವಾರದಲ್ಲಿ ಮಿಥುನ ರಾಶಿಯವರಿಗೆ ಖರ್ಚುಗಳಲ್ಲಿ ಮೆಜಾರಿಟಿ ಅಂತ ನೋಡೋದಾದರೆ ವಾಹನದಲ್ಲಿ ಅತಿಯಾದ ಖರ್ಚುಗಳು ನಿಮಗೆ ಮಿಥುನ ರಾಶಿಯವರಿಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಅದಕ್ಕೆ ಏನಂತೀರ ನಿಧಾನವಾಗಿ ಓಡಿಸಿ, ಅಥವಾ ಮುಂಚಿತವಾಗಿ ನೋಡಿಕೊಳ್ಳಿ. ಏನಾದರೂ ಸ್ವಲ್ಪ ಸೌಂಡ್ ಬರುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ರೀತಿಯಲ್ಲಿ ನಿಮಗೆ ಅಡ್ವಾನ್ಸಾಗಿ ಗೊತ್ತಿರುತ್ತೆ ಈ ಗಾಡಿ ಕಂಡೀಷನ್ ಏನಂತ, ಸ್ವಲ್ಪ ಸಣ್ಣದರಲ್ಲಿರೋದಲ್ಲೇ ಮಾಡಿಸಿದರೆ ಸಣ್ಣ ಖರ್ಚುಗಳು ಬರುತ್ತೆ. ಇಲ್ಲ ಮುಂದೆ ನೋಡೋಣ ಹಾಗೆ ಹೀಗೆ ಅಂತ ಹೋದದ್ದೇ ಆದಲ್ಲಿ ಈ ರೀತಿ ಸಣ್ಣ ಪುಟ್ಟ ಅಪಘಾತಗಳಾದಾಗ ಅವು ಎದ್ದು ಕೂತ್ಕೊಂಡು ಬಿಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ, ಈ ವಿಷಯದಲ್ಲಿ ಗಂಭೀರತೆ ಇರಲಿ. ಸೊ ಗುರುಗಳು ಹೇಳಿದ್ರಂತ ಭಯ ಬೇಡ, ನಿಮ್ಮನ್ನು ಭಯ ಹುಟ್ಟಿಸುವಂತಹದ್ದು ಯಾವುದೂ ಇಲ್ಲ. ಎಷ್ಟೇ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದೇ, ಅಥವಾ ಎದಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅಲರ್ಟ್ ಆಗಿರಿ, ಎಚ್ಚರಿಕೆಯಿಂದ ಇರಿ, ಅಥವಾ ಈ ವಿಷಯ ಗಮನಕ್ಕೆ ಬಂದರೆ ಎಲ್ಲೋ ಸ್ವಲ್ಪ ಉಪಯೋಗ ಆಗಬಹುದು ಅನ್ನೋ ಒಂದು ವಿಷಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಭಯ ಹುಟ್ಟಿಸುವಂಥದ್ದು ಎಂಥದ್ದು ಇಲ್ಲ. ನಿಮ್ಮ ಗಾಡಿ, ನಿಮ್ಮ ಹಕ್ಕು, ನಿಮ್ಮ ಪೆಟ್ರೋಲ್, ನಿಮ್ಮ ಡೀಸೆಲ್ ಹೇಗಾದರೂ ಓಡಿಸಿ, ಆದರೆ ಎಚ್ಚರಿಕೆ ಇರಲಿ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಎಂಥದ್ದು ಇಲ್ಲ, ಜಸ್ಟ್ ನಿಮಗೆ ಉಪದೇಶ, ಹೀಗಿದ್ದರೆ ಹೀಗಾಗುತ್ತೆ ಅಂತ. ಆಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು, ಮಾರ್ಗದರ್ಶನ ಕೊಡೋದು ಮಾತ್ರ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ. ಇದರ ಬಗ್ಗೆ ಅನ್ಯಥಾ ತಪ್ಪು ಭಾವಿಸಬೇಡಿ ಅಂತ ಹೇಳುತ್ತಾ, ಇನ್ನು ನಿಮಗೆ ಈ ಒಂದು ಟೈಮಲ್ಲಿ ಏನಾದರೂ ಸಣ್ಣ ಪುಟ್ಟ ಅಪಘಾತಗಳಾದರೆ, ಅಂದರೆ ರೋಡಲ್ಲೋ ಅಥವಾ ನೀವು ಹೋಗೋ ಒಂದು ದಾರಿಯಲ್ಲೋ ಏನಾದರೂ ಆದರೆ ಮಾತಿನಲ್ಲಿ ಮಾತ್ರ ಕಂಟ್ರೋಲ್ ಇರಲಿ ದಯವಿಟ್ಟು. ಏಕೆಂದರೆ ಮಿಥುನ ರಾಶಿಯವರು ಕೋಪ ಬಂದಾಗ ಒಂದು ಸ್ವಲ್ಪ ಏನಾಗುತ್ತೆ, ಮಾತು ತಪ್ಪುವಂಥದ್ದಾಗ್ಬೋದು, ಅಥವಾ
ಪದಗಳು ಅಂತೀವಲ್ಲ, ಅದು ನಾಟ್ ಸೂಟೇಬಲ್ ನಿಮಗೆ. ಅಂದರೆ ಸ್ವಲ್ಪ ಕೆಟ್ಟ ಪದಗಳನ್ನು ನೀವು ಪ್ರಯೋಗ ಮಾಡಬಹುದು. ಹಾಗಾಗಿ ಈ ಅಪಘಾತಗಳಾದಾಗ ಸ್ವಲ್ಪ ಮಾತಿನ ಕಡೆ ಗಮನ ಇರಲಿ ಒಂದು. ಎರಡನೇದು, ಅತಿರೇಕದ ಮಾತುಗಳು ಬೇಡ. ಅಂದರೆ ತುಂಬ ತುಂಬ ಓವರ್ ಕಾನ್ಫಿಡೆನ್ಸ್ ರೀತಿಯಲ್ಲಿ ದಯವಿಟ್ಟು ಆಡಲು ಹೋಗಬೇಡಿ. ಇಲ್ಲದಿದ್ದರೆ ಲಾಕ್ ಆಗಿಬಿಡ್ತೀರ. ಅವಾಗ ತಪ್ಪು ಎಲ್ಲರೂ ಸೇರಿ ನಿಮ್ಮ ಮೇಲೆ ಹೊರಿಸ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಿ, ನೀವು ತಪ್ಪೇ ಮಾಡಿಲ್ಲ ಆ್ಯಕ್ಚುಲಿ, ಆದರೂ ಪರಿಸ್ಥಿತಿ ಅನುಗುಣವಾಗಿ, ಸಾಕ್ಷಿಗಳ ಅನುಗುಣವಾಗಿ ಎಲ್ಲ ತಪ್ಪುಗಳು ನಿಮ್ಮ ಮೇಲೆ ಹಾಕ್ಬಿಡ್ತವೆ. ಇಲ್ಲ ಅವರೇ ತಪ್ಪು, ಸಿಗ್ನಲ್ ಜಂಪ್ ಮಾಡಿಬಿಟ್ರು, ಅದಕ್ಕೆ ಹಿಂಗಾಯಿತು. ಸಿಗ್ನಲ್ ಜಂಪ್ ಮಾಡಿಲ್ಲ ನೀವು, ನಿಜವಾಗ್ಲೂ ಒಪ್ಕೊಂಡು ಅದು ನೋಡೋದಾದರೆ, ಇಲ್ಲ ಕ್ಯಾಮ್ರಾ ಅಂತ ಹೇಳಿದರೆ ಅಲ್ಲಿ ಆಮೇಲೆ ಲಾಕ್ ಆಗಿಬಿಡ್ತೀರ. ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಎದಕ್ಕೆ ಇಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ ಅಂದರೆ, ಈ ವಾರದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತೆ, ಬಟ್ ನಿಮ್ಮ ಮಾತಿನಲ್ಲೂ ಬೇರೆ ಇರಲಿ. ಏನಾದರೂ ಇತ್ತಂದರೆ ಹೋಗಲಿ ಬಿಡಿ ಅಂತ ಸುಮ್ಮನೆ ಬಿಟ್ಬಿಡಿ. ಇಲ್ಲ ಸಣ್ಣ ಪ್ರಮಾಣದಲ್ಲಿದ್ದರೆ ಇಗ್ನೋರ್ ಮಾಡಿ. ಅದನ್ನು ಹೈಲೈಟ್ ಮಾಡಿ ಜಗಳಕ್ಕೆ ಹೋದದ್ದೇ ಆದರೆ ನಿಮಗೆ ತೊಂದರೆ. ಸುಮ್ಮನೆ ಮಾನಸಿಕ ಒತ್ತಡ, ಏನೋ ಒಂದು ಅಯ್ಯೋ ಅದು ಬೇಡದೇ ಇರೋದು ಹುಳ ಬಿಟ್ಕೊಂಡಂಗೆ ಅಂತಾರಲ್ಲ, ಹಾಗಾಗ್ಬೋದು. ಹಾಗಾಗಿ ಮಿಥುನ ರಾಶಿಯವರಿಗೆ ಇದು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಾರದಲ್ಲಿ ಅಂಥ ಒಂದು ಲಕ್ಷಣಗಳು ಏನಾದರೂ ಕಂಡು ಬಂದರೆ ಮಾತಿನಲ್ಲಿ ಬಗೆಹರಿಸ್ಕೊಳ್ಳಿ ಅಷ್ಟೇ. ಏನಾದರೂ ಆಗಿದ್ದರೆ ಹೋಗಲಿ ಬಿಡಿ ಅಂತ ಬಿಟ್ಬಿಡಿ. ಅಥವಾ ನಿಮ್ಮ ಗಾಡಿಗೆ ಸ್ವಲ್ಪ ಜಾಸ್ತಿ ಆಗಿದರೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಹಿಂಗೆ ಬಂದಿದ್ರೆ ಹೇಗೆ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾಗ ಅವರಿಗೆ ಸತ್ಯದ ಕರವಾಗಿದ್ದರೆ, ನಿಮ್ಮ ಸಾತ್ವಿಕ ಇದ್ದರೆ ಒಪ್ಕೊಂಡು ಬಿಡ್ತಾರೆ. ಆಯಿತು, ಓಕೆ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಳ್ಳಿ. ನನ್ನ ಕಂಪ್ನಿದೇ ಬೇಕು ಅಂತ ಮತ್ತೆ ಕೂತ್ಕೋಬೇಡಿ. ಯಾಕೆಂದರೆ ಪಾಪ ಅವರು ನಿಮ್ಮ ಹಾಗೆ ಅಲ್ಲ, ಅವರಿಗೂ ದುಡ್ಡು ಭಾರನೇ. ಕಂಪ್ನಿಗೆ ಹೋದರೆ ಈವನ್ ಒಂದು ಫಿಟ್ಟಿಂಗಿಗೂ ಒಂದು ಲೇಬರ್ ಚಾರ್ಜ್ ಆಗ್ತಾನೆ. ಸೊ ಎಲ್ಲೋ ಲೋಕಲ್ ಮಾಡಿಸ್ಕೊಟ್ರೆ ಒಪ್ಕೊಳ್ಳಿ, ಏನು ಮಾಡಲಿಕ್ಕಾಗಲ್ಲ. ಈಗ ನೀವೇ ಅವರಿಗೆ ಗುದ್ದಿದಾಗ ಆವಾಗ ಅವ್ರ ಕಂಪ್ನಿ ಅಂತ ಹೇಳಿದ್ರೆ ನೀವು ಒಪ್ಲಿಕ್ಕಾಗತ್ತಾ? ಅಂಡರ್ಸ್ಟ್ಯಾಂಡಿಂಗಲ್ಲಿರಲಿ ಅಂತ ನಾನು ಹೇಳ್ತಾ ಇರೋದು. ವಾದ ವಿವಾದಗಳು ಅಷ್ಟೇ, ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಳ್ಳಿ. ಸುಮ್ಮನೆ ನನಗೆ ಶಕ್ತಿ ಇದೆ, ನಾನೇನು ತಪ್ಪು ಮಾಡಿಲ್ಲ ಅಂತ ವಾದಕ್ಕೆ ಇಳೋದದ್ದೇ ಆದಲ್ಲಿ ಎಲ್ಲರೂ ಸೇರಿ ರುಬ್ಬಿದ್ರೆ ಏನು ಮಾಡ್ತೀರಾ? ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಈ ವಿಷಯ ಬಗ್ಗೆ. ಜಾಸ್ತಿ ವಿಸ್ತಾರ ಮಾಡೋದು ನನಗೂ ಇಷ್ಟ ಇಲ್ಲ, ಯಾಕೆಂದರೆ ಭಯ ಹುಟ್ಟಿಸ್ತಾರೆ ಗುರುಗಳು ಅಂತ. ಸುಮ್ಮನೆ ಬೇಡ. ನಾವು ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ, ಖಂಡಿತವಾಗಿಯೂ ನೀವು ಎಚ್ಚರಿಕೆಯಿಂದ ಇರಿ. ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ನಮ್ಮದು ಅಷ್ಟೇ. ನಮ್ಮ ಒಂದು ಏನಂತೀರ, ಫಾಲೋವರ್ಸ್ ಇರ್ತಾರಲ್ಲ, ತುಂಬ ಆತ್ಮೀಯರು ಇರ್ತಾರೆ. ಗುರುಗಳೇ ನೀವು ಹೇಳಿದ್ದಕ್ಕೆ ಹಿಂಗಾಯಿತು, ನನಗೊಂದು ಸ್ವಲ್ಪ ಸೇವ್ ಆಯಿತು ಅಂತ ಎಷ್ಟೋ ಜನನೂ ಮೆಸೇಜ್ ಹಾಕಿದ್ದೀರ, ಒಪ್ಕೊಳ್ತೀನಿ. ಆ ಒಂದು ಶಿಷ್ಯರಿಗೋಸ್ಕರ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಬೇರೆ ಆಗಬೇಕು ಅಂತ ನಮಗಿಲ್ಲ. ಆಗದೇ ಇದ್ದರೆ ತುಂಬ ಸಂತೋಷ, ಬಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀವಿ. ಅದು ಹೇಗೆ ಹೇಳ್ತೀರಾ, ಹಾಗೆ ಈಗ ಅದು ಬೇರೆ. ಅದು ಯಾಕೆಂದರೆ ಅದು ನಮ್ಮ ಗ್ರಹಿಕೆ, ಅದನ್ನು ಹೈಲೈಟ್ ಮಾಡುವಂಥದ್ದು ಇರುತ್ತೆ. ಆ ತಾಯಿಯ ಒಂದು ಮಾರ್ಗದರ್ಶನ, ಗುರುಗಳ ಒಂದು ಮಾರ್ಗದರ್ಶನ ಸಿಕ್ಕಿರುತ್ತೆ, ಅದನ್ನು ನಿಮಗೆ ಹೇಳಿರ್ತೇವೆ. ಇರಲಿ. ಇನ್ನು ನೆಕ್ಸ್ಟ್ ಬರೋದಾದರೆ ಕೌಟುಂಬಿಕ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ, ಈ ವಾರ ತುಂಬ ಅನುಕೂಲ ರೀತಿಯಲ್ಲಿ ಇದೆ. ಎಲ್ಲ ಕುಟುಂಬ ಸದಸ್ಯರು ನಿಮಗೆ ಹೆಲ್ಪ್ ಮಾಡ್ತಾರೆ, ಕೆಲವು ಮಾತುಗಳಿಗೆ ಬೆಲೆ ಕೊಡ್ತಾರೆ, ಕೆಲವು ಮಾತುಗಳಿಗೆ ತಿದ್ದಿಸ್ತಾರೆ, ಕೆಲವು ಮಾತುಗಳಿಗೆ ಗೌರವ ಸಿಗುತ್ತೆ, ಅನುಕೂಲತೆ ಇದೆ. ದಾಂಪತ್ಯದಲ್ಲೂ ಅನುಕೂಲತೆ ಇದೆ. ಗಂಡ ಹೆಂಡತಿ ಅನ್ಯೋನ್ಯತೆ ಅಂತ ಇರ್ತೀರ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಿಮ್ಮ ಅತಿರೇಕದ ಮಾತುಗಳು, ಅದೇ ಹೇಳ್ತೀನಲ್ಲ, ಓವರ್ ಕಾನ್ಫಿಡೆನ್ಸ್. ಈ ಮಿಥುನ ರಾಶಿಯವ್ರದ್ದು ಇದು ಒಂದೇ ಮೈನಸ್. ಎಲ್ಲ ಚೆನ್ನಾಗಿರುತ್ತೆ, ಇನ್ನೇನು ಒಗ್ಗರಣೆ ಹಾಕ್ಬೇಕನ್ನೋದಾಗ ಹೊತ್ತಿಸ್ಬಿಡ್ತಾರೆ. ಈ ಹೊತ್ತಿರೋ ಒಗ್ಗರಣೆ ಹೆಂಗೆ ಹಾಕ್ತೀರಾ? ರಸಮ್ಗಾಗಿರಲಿ, ಕೋಸಂಬರಿಗಾಗಿರಲಿ, ಸಾಂಬಾರಿಗಾಗಿರಲಿ, ಇಲ್ಲಿ ಏನಾಗ್ಬಿಡುತ್ತೆ, ಅದು ವಾಸನೆ ಅತಿಯಾಗಿ ಹೋಗ್ಬಿಡುತ್ತೆ. ಆ ಹೊತ್ತಿರೋ ವಾಸನೆ ಬಂತಂದರೆ ಪಾಪ ಸಾಂಬಾರೆಲ್ಲ ಟೇಸ್ಟ್ ಒಳ್ಳೆ ವಾಸನೆ ಬರುತ್ತೆ. ಇದು ಹಾಕಿದಾಗ ಏನಾಗುತ್ತೆ, ಅದರದ್ದು ಒಂದು ಇದು ಕೆಟ್ಟೋಗ್ಬಿಡುತ್ತೆ. ಹಾಗೆ ಇಲ್ಲಿ ಏನಾಗುತ್ತೆ, ವಾತಾವರಣ ತಿಳಿಯಾಗೇ ಇದ್ದಿರುತ್ತೆ. ಇಲ್ಲಿ ನಿಮ್ಮ ಒಂದು ಅತಿರೇಕದ ಮಾತು ಅಥವಾ ಓವರ್ ಕಾನ್ಫಿಡೆನ್ಸ್ದ ಮಾತು ಅದು ವಾಕರಿಕೆ ಬಂದುಬಿಡುತ್ತೆ. ಆದರೆ ಯಾರಿಗೂ ಇಷ್ಟ ಆಗಲ್ಲ. ಇವನೇನು ಕೊನೆಗಳಿಗೆ ಬಂದು ಈ ಹುಳ ಬಿಟ್ಬಿಟ್ಟ ಏನೋ, ಎಲ್ಲ ಸ್ಮೂತಾಗಿ ಹೋಗ್ತಾ ಇತ್ತು. ಅಲ್ಲಿ ಏನೋ ಕೊಂಕು ಮಾತು ಅಥವಾ ಏನೋ ವ್ಯಂಗ್ಯಭರಿತವಾದ ಮಾತು ಆಡಿ ಏನೋ ಆಗ್ಬಿಡ್ತಾರೆ, ಟೋಟಲಿ ಅಟ್ಮಾಸ್ಫಿಯರ್ ಹಾಳು ಮಾಡಿಬಿಡ್ತೀರ. ಅದೇ ಹೇಳಿದ್ನಲ್ಲ, ಒಗ್ಗರಣೆ ಹಾಕ್ಬೇಕಂದ್ರೆ ಹೊತ್ತಿಸ್ಬಿಡ್ತೀರ. ಹಾಗೆ ಬೇಡ ಅಂತ. ಅಂದರೆ ಕುಟುಂಬದ ನಿರ್ವಹಣೆ ಅಂತ ಬಂದಾಗ ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ ಸರ್ ಮೇಡಮ್. ಏಕೆಂದರೆ ಇಲ್ಲಿ ಏನಾಗೋಗ್ಬಿಡುತ್ತೆ, ಯಾರಿಗಾದರೂ ಅಷ್ಟೇ ಜವಾಬ್ದಾರಿ ಅಂತ ಬಂದಾಗ ಪಾಪ ನಿಭಾಯಿಸಲಿಕ್ಕೆ ಕಷ್ಟಪಡಲೇಬೇಕು, ಅಥವಾ ಕೊನೆಗಳಿವರೆಗೂ ಪ್ರಯತ್ನ ಮಾಡಲೇಬೇಕು. ಒಬ್ಬ ತಂದೆಯ ಜವಾಬ್ದಾರಿ ಏನು ಅಂತ ನೀವು ತಂದೆ ಆದಾಗ ಗೊತ್ತಾಗುತ್ತೆ. ಒಬ್ಬ ತಾಯಿಯ ಜವಾಬ್ದಾರಿ ಏನಂದರೆ ನೀವು ತಾಯಿ ಆದಾಗ ಗೊತ್ತಾಗುತ್ತೆ. ನಾವು ಈಗೆಲ್ಲ ತಾಯಿಗೂ ಬೈತೀವಿ, ತಂದೆಗೂ ಬೈತೀವಿ. ನೀನು ಹಂಗೆ ಹಿಂಗೆ ನಾನು ಕೇಳಿದಾಗೆಲ್ಲ ಒಂದು ತಿಂಗಳಿಗೊಮ್ಮೆ ಕೊಡಿಸ್ತೀಯಾ, ಹಾಗೆ ಹೀಗೆ ಅಂದರೆ ನಾಳೆ ನೀವು ತಂದೆಯಾಗಿ
ನಾಳೆ ನಿಮಗೂ ಮಕ್ಕಳಾಗಲಿ, ಅವಾಗ ಗೊತ್ತಾಗುತ್ತೆ ತಂದೆ ಜವಾಬ್ದಾರಿ ಏನು. ನನ್ನ ತಂದೆಗೆ ಯಾವ ರೀತಿ ಬೈತಾ ಇದ್ದೆ, ಈಗಿನ ಮಕ್ಕಳು LKG ಮಕ್ಕಳೇ ಬೈತವೆ. ಹಾಗಾಗಿ ಇಲ್ಲಿ ನಿಮ್ಮ ಅತಿರೇಕದ ಮಾತುಗಳು ಬೇಡ. ಕುಟುಂಬ ನಿರ್ವಹಣೆಗೆ ಸಂಬಂಧಪಟ್ಟಂಥದ್ದಾಗಿರಲಿ ಅಥವಾ ಕೌಟುಂಬಿಕವಾಗಿ ಆಗಿರಲಿ, ಮಾತಿನಲ್ಲಿ ನಿಗಾ ಇರಲಿ ಅಥವಾ ಅತಿರೇಕವಾಗಿ ಮಾತನಾಡಲು ಹೋಗಬೇಡಿ. ಆಗಿರೋದು ಈಗ ನಡೀತಾ ಇದೆಯಲ್ಲ ಸ್ಮೂತಾಗಿ, ಯಾಕೆ ಬೇಕು? ಈಗ ಏನೋ ಹೌದಪ್ಪ ನಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನಮಗೆ ಯಾವಾಗಲೂ ಏನೇನೋ ಮಾಡ್ತಿರ್ತಾರೆ ಅಂದರೆ ಓಕೆ, ಈಗ ನಿಮಗೂ ಕನ್ಸಿಡರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ಆದರೂ ಯಾಕೆ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು? ಇದು ಬೇಡ ಅಂತ ನಾನು ಹೇಳ್ತಾ ಇರೋದು. ಏನು ಒಟ್ಟಿನಲ್ಲಿ ಚೆನ್ನಾಗಿದೆ, ಲೈಫ್ ನಡೀತಾ ಇದೆಯಲ್ಲ, ಡೀಲ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ, ಸಾಕು. ಇನ್ನೇನು ಬೇಕು? ದೇವರು ಇನ್ನು ಇದಕ್ಕಿಂತ ಅವಕಾಶ ಏನು ಕೊಡ್ತಾರೆ ನಿಮಗೆ ಮಿಥುನ ರಾಶಿಯವರಿಗೆ ಹೇಳಿ. ನಾನು ಯಾಕೆ ಮಿಥುನ ರಾಶಿನೇ ಜಾಸ್ತಿ ತೊಗೊಳ್ತೀನಿ ಅಂದರೆ ಇದೇ ವಿಷಯಕ್ಕೆ. ಯಾಕೆಂದರೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಒಂದು ಮೈನಸ್ ಏನಿದೆಯಲ್ಲ, ಅದು ನಿಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಎಲ್ಲದರಲ್ಲೂ ನೋಡಿ, ಎಲ್ಲದರಲ್ಲೂ ಎತ್ತಿದ ಕೈ ನೀವು. ಇಂಥದ್ದು ಮೈನಸ್ ಅಂತ ಇಲ್ಲೇ ಇಲ್ಲ ನಿಮ್ಮಲ್ಲಿ, ನಾನೇ ಹೇಳ್ತಿದ್ದೀನಿ ಖಂಡಿತವಾಗೂ. ಯಾಕೆಂದರೆ ಮಿಥುನ ರಾಶಿಯವರು ಎಲ್ಲ ವಿದ್ಯೆಗಳಲ್ಲಿ ಸಕಲವಲ್ಲಭ, ಒಪ್ಕೊಳ್ಳೋಣ. ಬಟ್ ಮೈನಸ್ ಅಂದರೆ ನಿಮ್ಮ ಓವರ್ ಕಾನ್ಫಿಡೆನ್ಸು, ಅತಿಶಯೋಕ್ತಿ ಮಾತುಗಳು. ಅಂದರೆ ಬೇಕಾಗಿಲ್ಲ, ಅತಿಶಯೋಕ್ತಿ ಅಂತೀವಿ ಅದಕ್ಕೆ. ಅಂದರೆ ಅದು ಯಾಕೋ ಅತಿಯಾಗಿ ಹೋಗ್ಬಿಡುತ್ತೆ ಕೆಲವೊಮ್ಮೆ ನಿಮ್ಮ ಮಾತುಗಳು. ಏನೋ ಈಗ ಊಟ ಆಯ್ತಾ ಅಂತ ಕೇಳಿರ್ತೀವಿ, ಏನೇನೋ ಹೇಳ್ಬಿಡ್ತೀರ. ಅಯ್ಯೋ ನಾನು ಹಂಗೋಗಿದ್ದೆ, ಅದು ಏನೋ ಟೇಸ್ಟೇ ಇರಲಿಲ್ಲ, ಅದು ಹಿಂಗಾಯ್ತು ಹಂಗೆ. ಅವ್ರು ಕೇಳಿರೋದು ಒಂದು ಊಟ ಸ್ವಾಮಿ. ಆಮೇಲೆ ಅವ್ರು ಹೆಂಗಿತ್ತು ಅಂತ ಕೇಳಿದಾಗ ಇದು ಉತ್ತರ ಕೊಡಬೇಕು. ನೀವು ಏನು ಮಾಡ್ತೀರಾ, ಅಡ್ವಾನ್ಸ್ ಆಗಿ ಏನೋ ಕೇಳಿದ್ನಲ್ಲ ಅಂತೇಳಿ ಇರೋ ಬರೋ ಅದೆಲ್ಲ ಹೇಳ್ಬಿಟ್ಟಾಗ ಏನಾಗೋಗ್ಬಿಡುತ್ತೆ, ಯಾವಾಗ ನೀನು ಯಾರು ಊಟ ಆಯ್ತಾ ಅಂದರೆ ನೀ ಇಷ್ಟು ಪುರಾಣ ಹೇಳ್ತೀಯ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಲ್ಲಿ ಒಂದಿಷ್ಟು ನಿಮಗೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಬೇಜಾರಾಗುವಂಥದ್ದು ಇದೆ. ಅಷ್ಟಕ್ಕೆ ಹೈಲೈಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಬೇರೆ ನಿಮ್ಮನ್ನು ಇದು ಮಾಡ್ತಾಯಿಲ್ಲ. ಯಾಕಂದರೆ ಈಗ ದಿನಗಳು ಚೆನ್ನಾಗಿದೆ, ಅನುಭವಿಸಿ. ಈಗ ಸುಮ್ಮನೆ ಯಾವಾಗಲೂ ಗುರುಗಳೇ ನಂಗೆ ಹಂಗಾಯ್ತು, ಗುರುಗಳೇ ನಂಗೆ ಹಿಂಗಾಯ್ತು ಅನ್ನೋ ಬದಲು ಅನುಕೂಲ ಇದ್ದಾಗ ಆದರೂ ನೀವು ಒಳ್ಳೆ ಊಟ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಊಟ ಅಂದರೆ ಅದನ್ನು ಅನುಭವಿಸಿ, ಚೆನ್ನಾಗಿರೋ ಟೈಮನ್ನು. ಸುಮ್ಮನೆ ಕೊಡಂದ್ಕೊಂಡು ನೀವು ಆವತ್ತು ಹಂಗೆ ಮಾತಾಡಿದ್ರಿ, ನೀವು ಅವತ್ತು ಹಿಂಗೆ ಮಾತಾಡಿದ್ರಿ, ಇವತ್ತು ನನ್ನ ಟೈಮ್ ಚೆನ್ನಾಗಿದೆ ಅಂತ ಬಂದಿದೆ. ಅಯ್ಯೋ ಸ್ವಾಮಿ ಬಿಟ್ಬಿಡು, ಹಳೆಯೋದು ಏನು ಮಾಡಲಿಕ್ಕಾಗುತ್ತೆ? ಈಗ ಹಳೆಯೋದನ್ನು ನೀನು ಆ ರೀತಿ ತೊಗೊಂಡೋದ್ರೆ ನಾಳೆ ನಿನಗೆ ಮತ್ತೆ ರಿವರ್ಸ್ ಆದಾಗ ಏನು ಮಾಡ್ತೀಯ? ಅದಕ್ಕೆ ಬೇಡ ಅಂತ ನಿಮಗೆ ಹೇಳ್ತಾ ಇರೋದು. ಇರಲಿ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ವಿಷಯಕ್ಕೆ ಬರೋದಾದರೆ, ನಿಮ್ಮ ಒಂದು ಕಾಂಪಿಟೇಷನ್ ಎಕ್ಸಾಮ್ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರೋ ಒಳ್ಳೆ ಅವಕಾಶ ಸಿಗುವಂಥದ್ದಾಗುತ್ತೆ, ರಿಸಲ್ಟು ಕೂಡ ಒಳ್ಳೇದು ಬರುವಂಥದ್ದಾಗುತ್ತೆ. ಅಂದರೆ ಈ ವಾರದಲ್ಲಿ ಯಾರೆಲ್ಲ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಸುಮಾರು ಜನ ಕೇಳ್ತಾ ಇದ್ದಾರೆ, ಗುರುಗಳೇ ಬರೀ ನೀವು ಮಿಥುನ ರಾಶಿಯಲ್ಲಿ ಅವ್ರದ್ದು ಇವ್ರದ್ದು ಹೇಳ್ತಾ ಇದ್ದಾರೆ, ನಮ್ಮ ವಿಷಯನೇ ಹೇಳ್ತಾ ಇಲ್ಲ. ಒಂದು ಮಗು ನನ್ನ ಹೈಲೈಟ್ ಮಾಡಿ ಮೆಸೇಜ್ ಹಾಕಿದೆ ವಾಟ್ಸಪ್ಪಲ್ಲಿ, ಗುರೂಜಿ ಈ ವಾರ ನನ್ನ ವಿಷಯಕ್ಕೆ ನೀವು ಹೇಳಲೇಬೇಕು, ನೀವು ಅದು ಏನು ಗೊತ್ತಿಲ್ಲ ವಿದ್ಯಾರ್ಥಿಗಳು ನನಗೆ ಆ್ಯಡ್ ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಈಗ ಎಲ್ಲ ರಾಶಿಗಳದ್ದು ಒಂದು ವಿದ್ಯಾರ್ಥಿಗಳನ್ನ ದಯವಿಟ್ಟು ಆ್ಯಡ್ ಮಾಡಿ ಅಂತ ಹೇಳಿದ್ದಾಳೆ. ಹಾಗಾಗಿ ಆ ಮಗುವಿನಗೋಸ್ಕರ ನಾನು ಈ ಒಂದು ವಾರದ ಭವಿಷ್ಯದಲ್ಲಿ ಅಥವಾ ಈ ಮುಂದೆ ಬರ್ತಕ್ಕಂತಹ ಮಾಸಿಕ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ಮರೆಯೋದಿಲ್ಲ. ಆ ಮಗುವಿನಲ್ಲೂ ನಾನು ಸಾರಿ ಕೇಳಿದ್ದೀನಿ, ತಪ್ಪಾಯಿತು ಕಣಮ್ಮ, ಮುಂದೆ ಈಗ ಆಗೋದಿಲ್ಲ. ಏನೋ ನಮ್ಮದು ಒಂದಿಷ್ಟು ಇರುತ್ತೆ, ಅವು ಬೇಡ ಅಂತ ಅನಿಸಿರುತ್ತೆ, ಅಥವಾ ಯಾವ ವಿದ್ಯಾರ್ಥಿಗಳು ನೋಡೋದಿಲ್ಲ ಈ ಒಂದು ಜ್ಯೋತಿಷ್ಯ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಆ ಮಗು ನನ್ನ ಒಂದು ವಿಡಿಯೋ ತುಂಬ ಇಷ್ಟಪಟ್ಟಿದೆ, ನೀವು ಹೇಳಿದ್ದು ತುಂಬ ನನಗೆ ಅನುಕೂಲ ಆಗ್ತಾ ಇದೆ ಗುರೂಜಿ, ನಾನು ಆ ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಇರೋದ್ರಿಂದ ಹೋದ ವರ್ಷ ಒಳ್ಳೆಯ ಮಾರ್ಕ್ಸ್ ತೆಗೆದಿದ್ದೀನಿ. ಈ ವರ್ಷ ನಿಮ್ಮ ಉಪದೇಶ ಬೇಕು. ಆದರೆ ಪ್ರತಿ ವಾರ ಪ್ರತಿ ತಿಂಗಳು ಅಥವಾ ಏನೋ ನೀವು ವಿಶೇಷತೆಯೊಂದಿಗೆ ಮಿಥುನ ರಾಶಿಗೆ ಹೇಳುವಾಗ ನನ್ನ ವಿಷಯನೂ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ ಆ ಮಗು. ಅದಕ್ಕೆ ನಾನು ಆಭಾರಿ. ಆ ಒಂದು ಪುಟ್ಟ ಮಗು ಅದು ಏನೋ ಇವಾಗ 7th ಏನೋ ಓದ್ತಾ ಇದೆ, ಇರಲಿ, ಆ ಮಗುವಿಗೆ ಆಯುರಾರೋಗ್ಯ ಭಾಗ್ಯ ಆ ಸರಸ್ವತಿ ದೇವಿ ಆ ಮಾತೆ ಐಶ್ವರ್ಯ ಲಕ್ಷ್ಮಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅಂದರೆ ಆ ಪುಟ್ಟ ಮಗುವಿಗೂ ನಮ್ಮ ಮಾತು ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ನೇನು. ಇರಲಿ. ವಿದ್ಯಾರ್ಥಿಗಳ ಒಂದು ವಿಷಯಕ್ಕೆ ಬರೋದಾದರೆ, ಖಂಡಿತವಾಗೂ ಈ ಒಂದು ವಾರದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಗುರುವಿನ ಒಂದು ಮಾರ್ಗದರ್ಶನ ಸಿಗುತ್ತೆ, ಮತ್ತು ಓದುವ ಒಂದು ಆಸಕ್ತಿ ಅಂತೀವಲ್ಲ, ಆ ವಿಷಯ ಕ್ಯೂರಿಯಾಸಿಟಿ ಅದು ಜಾಸ್ತಿ ಆಗುತ್ತೆ.
ಅಂದರೆ ಆ ವಿಷಯದ ಬಗ್ಗೆ ತುಂಬ ಆಳವಾಗಿ ಹೋಗ್ತೀರಾ. ಅದು ಹುಟ್ಟಿದ್ದೆಲ್ಲಿ, ಯಾಕೆ ಹುಟ್ಟಿತು, ಹೆಂಗೆ ಹುಟ್ಟಿತು, ಯಾರು ಹುಟ್ಟಿಸಿದ್ರು, ಅಥವಾ ಏನೇನೋ ಇರ್ತಾವಲ್ಲ ಕ್ವಶನ್ಗಳು. ಆ ರಾಜ ಯಾರು, ಆ ರಾಜನ ಪತ್ನಿ ಎಷ್ಟು, ಅವ್ರಿಗೆ ಮಕ್ಕಳ ಎಷ್ಟು, ಅವನು ಯಾವ ರಾಜ್ಯದಕ್ಕೆ ಆಕ್ರಮಣಕಾರಿಯಾಗಿ ಹೋದ, ಯಾವ ರಾಜ್ಯ ಅವರಿಗೆ ಮೋಸ ಮಾಡಿದ, ಯಾವ ಮಂತ್ರಿ ಮೋಸ ಮಾಡಿದ, ಏನೇನೋ ಇರುತ್ತಲ್ಲ, ಯಾವ ರಾಜ ಯಾರಿಗೆ ಅನುಕೂಲ ಮಾಡಿದ, ಯಾರಿಗೆ ಮೋಸ ಮಾಡಿದ, ಅಥವಾ ಏನು ಆಕ್ರಮಣಶಾಲಿಯಾಗಿದ್ದ ಅವನು, ಅಥವಾ ಏನೋ ಒಂದು ಟಿಪ್ಪಣಿ ಬರಿ ಅಂದಾಗ ಇದೆ ಒಂದು ಬೇಸಿಕ್ಕು. ಸೊ ಅದರಲ್ಲಿ ಇವ್ರು ಎತ್ತಿದ ಕೈ, ಇವ್ರಿಗೆ ಏನು ಬೇಕು ಅದನ್ನು ಟ್ಯಾಗ್ ಮಾಡಿ ಕರೆಕ್ಟಾಗಿ ಹಿಡ್ಕೊಂಡ್ಬಿಡ್ತಾರೆ. ಸೊ ಅದು 10 ಪುಟ ಅಲ್ಲ, 100 ಪುಟ ಆದರೂ ಬರೆಯುವಂಥ ಕೆಪಾಸಿಟಿ ಈ ಮಿಥುನ ರಾಶಿಯ ಮಕ್ಕಳಲ್ಲಿ ಇರುತ್ತೆ. ಹಾಗಾಗಿ ಈ ವಾರ ಗ್ರಿಪ್ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸಿಗುವಂಥದ್ದು ಇದೆ. ಈ ಒಂದು ವಾರದಲ್ಲಿ ಏನೇ ಕಾಂಪಿಟೇಷನ್ ಎಕ್ಸಾಮ್ ಇದ್ದರೂ ನೀವು ಒಳ್ಳೆಯ ಎತ್ತರ ಹಂತದಲ್ಲಿ ನಿಮ್ಮ ಒಂದು ನಿರೀಕ್ಷೆಗೂ ಮೀರಿ ನೀವು ಪಾಸಾಗುವಂಥ ಫಲಿತಾಂಶ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಆಸ್ತಿ ಮತ್ತು ವಾಹನದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಸಹಿ ಅಥವಾ ತಗೊಳ್ಳೋವಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಮುಂದೆ ಹಾಕೋದು ತುಂಬ ಉತ್ತಮ. ಇಲ್ಲದಿದ್ದರೆ ಏನಾಗುತ್ತೆ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಇದೆ. ಅಂದರೆ ಸದಾ ರಿಪೇರಿಗೆ ಬರ್ಬೋದು, ಅಥವಾ ಏನೋ ಒಂದು ಆಗ್ಬೋದು, ಅಥವಾ ಮನೆ ಏನಾದರೂ ಜಾಗ ತೆಗೆದುಕೊಳ್ಳುವಂಥದ್ದು ಏನಾದರೂ ರಿಜಿಸ್ಟ್ರ್ ಇಂಥವು ಮಾಡಿದರೆ ಅದರಿಂದ ಸ್ವಲ್ಪ ನಿಮ್ಮ ಖರ್ಚುಗಳು ಬರ್ಬೋದು. ಅದೇ ಏನೋ ಒಟ್ಟಿನಲ್ಲಿ ನಿಮ್ಗೆ ಅದರಿಂದ ತೊಂದರೆ, ಹಾಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ. ವಾಹನ ಕೊಂಡ್ಕೋಬೇಕಾದ್ರೆ ಹೊಸದು, ಅಥವಾ ನೀವು ಹೊಸ ಆಸ್ತಿ ವಿಚಾರಗಳಿಗೆ ಏನಾದರೂ ಅಲ್ಲಿ ನೀವು ಫೋಕಸ್ ಹಾಕೋಗಿದ್ರೆ ದಯವಿಟ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಬರೋದಾದರೆ ಸ್ವಲ್ಪ ನಿಮಗೆ ಈ ಒಂದು ವಾರದಲ್ಲಿ ಊಟ ಮತ್ತು ನಿದ್ದೆ ಇವೆರಡೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅತಿಯಾದ ಕೆಲಸದಿಂದ ಊಟವನ್ನು ಮರಿತಾ ಇರ್ಬೋದು, ಅಥವಾ ಅದೇ ರೀತಿಯಾದ ಕೆಲಸದಿಂದ ನಿದ್ದೆಯನ್ನು ನೀವು ಮರಿತಾ ಇರ್ಬೋದು. ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ನಿದ್ದೆ ಎರಡೂ ಆಗ್ತಾ ಇಲ್ಲ. ಇದರಿಂದ ಸ್ವಲ್ಪ ಏನಾಗುತ್ತೆ, ಹಗಲಲ್ಲಿ ನಿದ್ದೆ ಬರ್ಬೋದು, ಅಥವಾ ಊಟದ ತೆಗೆದುಕೊಳ್ತಾ ಇರೋದರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ಬೋದು. ಇದರಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ. ಅಟ್ಲೀಸ್ಟ್ ಒಂದು 6 to 8 hours ಆದರೂ ನಿತ್ಯ ನಿದ್ದೆ ಮಾಡಿ ರಾತ್ರಿಯಲ್ಲಿ. ಇದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕಂಟ್ರೋಲಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಅನುಕೂಲತೆ ಅಂತ ಕೂಡಿದೆ. ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಇನ್ನೊಮ್ಮೆ ಕೇಳ್ಕೊಳ್ಳಿ, ಏಕೆಂದರೆ ಪದೇ ಪದೇ ಅದು ಹೇಳ್ತಾ ಇದ್ದರೆ ಸ್ವಲ್ಪ ನಿಮಗೂ ಮಾನಸಿಕ ಬೇಜಾರಾಗ್ಬೋದು. ಹಾಗಾಗಿ ನಿಮಗೆ ಏನಾದರೂ ಇದರಲ್ಲಿ ಸಂದೇಹ ಅಥವಾ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ಕೇಳ್ಕೊಳ್ಳಿ, ಖಂಡಿತವಾಗಿ ಅರ್ಥ ಆಗುತ್ತೆ. ಏನೋ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅಲ್ಲಿ ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ವೈಯಕ್ತಿಕ ವಿಷಯ ಬೇಕಂದರೆ ಮತ್ತೆ ನಿಮ್ಮ ಜಾತಕ ಬೇಕು. ಆ ಜಾತಕವನ್ನು ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಟೈಮ್ ತಗೊಳುತ್ತೆ. ಹಾಗಾಗಿ ಅನ್ಯಥಾ ತಪ್ಪು ಭಾವಿಸಬೇಡಿ. ಈ ಒಂದು ಎಲ್ಲ ಫಲಗಳು ಗೋಚಾರ ಫಲ. ನಿಮ್ಮ ಜಾತಕ ಬಂದಾಗ ಅದು ಗ್ರಹಚಾರ ಫಲ. ಸೊ ಅದು ಬೇರೆ ಇದು ಬೇರೆ. ಬಟ್ ಫಲಿತಾಂಶ ಆ ಕಡೆ ಈ ಕಡೆ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಒಂದೇ ರಿಸಲ್ಟ್ ರೀತಿಯಲ್ಲಿರುತ್ತೆ. ಬಟ್ ಗ್ರಹಚಾರ ಫಲನೇ ಒಂದು ರೀತಿ ಇರುತ್ತೆ, ಇಲ್ಲಿ ಗೋಚಾರ ಫಲನೇ ಒಂದು ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ನೀವು ಕರೆ ಮಾಡಿ ತಿಳ್ಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಒಟ್ಟಿಗೆ ಬರ್ತಾ ಇರೋಂದರೆ ಸೋಮವಾರಕ್ಕೆ ತುಂಬ ಪ್ರಾಶಸ್ತ್ಯ. ಹಾಗಾಗಿ ಗಣೇಶ ದೇವರಿಗೆ ಮತ್ತು ಈಶ್ವರಿಗೆ ಕ್ಷೀರಾಭಿಷೇಕ ಸೇವೆ ಸೋಮವಾರ ದಿನ ಮಾಡಿಸಿ, ಅನುಕೂಲ ಆಗುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇಷ್ಟಾರ್ಥಗಳು ಎಲ್ಲವನ್ನು ಆ ಶಿವ ಮತ್ತು ಗಣೇಶ ಈಡೇರಿಸುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬಿಡಲೇಬೇಡಿ. ಏಕೆಂದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ನೀವು ಎಷ್ಟು ಹೇಳ್ತೀರೋ ಅಷ್ಟು ನಿಮಗೆ ಆ ವಿಷ್ಣು ದೇವರು ನಿಮ್ಮ ಎಲ್ಲ ಕನಸುಗಳನ್ನು ಈಡೇರಿಸುವಂಥವನಾಗ್ತಾನೆ. ಹಾಗಾಗಿ ವಿಷ್ಣುವಿಗೆ ಜಾಸ್ತಿ ನೀವು ಫೋಕಸ್ ಹಾಕಿ, ಹೇಳಿಕ್ಕೆ ಬರದೇ ಇದ್ದರೂ ಕೇಳಿ, ಸಾಯಂಕಾಲ ಆದರೂ ಬೆಳಿಗ್ಗೆ ಆದರೂ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇದೇ ಸೋಮವಾರ ದ್ವಾದಶಿ ಇದೆ, ಮತ್ತು ನಿಮಗೆ ಅಮಾವಾಸ್ಯೆ ಇದೆ. ಈ ಎರಡೂ ದಿನಗಳು ತುಂಬ ಚೆನ್ನಾಗಿದೆ. ಸೊ ಈ ಒಂದು ದಿನ ನಿಮ್ಮ ಒಂದು ದೋಷಗಳು ಏನಿದೆ ಖಂಡಿತವಾಗಿಯೂ ಆಯಾ ದೋಷಗಳಿಗೆ ಪರಿಹಾರಗಳನ್ನು ಮಾಡಿ, ಒಂದು ವೇಳೆ ಆಗಲಿಲ್ವಾ ರಾಯರಿಗೆ ಕ್ಷೀರಾಭಿಷೇಕ ಸೇವೆ ಅಥವಾ ಪಂಚಾಮೃತ ಸೇವೆಯನ್ನು ಮಾಡಿಸಿ. ಸೊ ಆ ರಾಯರು ನಿಮ್ಮ ದೋಷಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡುವಂಥದ್ದಾಗುತ್ತೆ. ಇನ್ನು ಸೋಮವಾರ ದ್ವಾದಶಿ ಇರೋದರಿಂದ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಿ. ಸ್ವಯಂ ಪಾಕ ಅಂದರೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಒಂದು ಕನಸಿನ ಆಸೆ ಆಕಾಂಕ್ಷೆಗಳೇನಿದೆ ಅದು ಕೂಡ ಈಡೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು.
ಇದಾಗಿತ್ತು ಈ ವಾರದ ವಿಶೇಷ ಸಾಪ್ತಾಹಿಕ ಭವಿಷ್ಯ ಮಿಥುನ ರಾಶಿಯವರಿಗೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ಅನ್ನಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನ ಸುಖಿನೋ ಭವಂತು.